ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾದ ನಾನು ಈ ಸುಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟಕ್ಕೂ ಮತ್ತು ಯೂನಿಯನ್ ಬ್ಯಾಂಕ್ ಎರಡಕ್ಕೂ ನಾನು ತುಂಬಾ ಚಿರಋಣಿಯಾಗಿದ್ದೇನೆ. ಯಾಕೆಂತ ಹೇಳಿದ್ರೆ ನಮ್ಮ ಸಂಘದಲ್ಲಿ ಇತ್ತೀಚೆಗೆ ತುಂಬಾ ಹಾಲು ಕಲೆಕ್ಷನ್ ಕಡಿಮೆ ಆಗ್ತಿತ್ತು. ಈ ಬಗ್ಗೆಯಲ್ಲಿ ನಾವು ಆಲೋಚನೆ ಮಾಡ್ತಿರೋ ಸಂದರ್ಭದಲ್ಲಿ ನಮಗೆ ಒಕ್ಕೂಟದ ಮುಖಾಂತರ ಯೂನಿಯನ್ ಬ್ಯಾಂಕ್ ವತಿಯಿಂದ ಒಂದು ಈ ಗೂಡ್ಸ್ ರಿಕ್ಷಾ ಒಂದು ನಮಗೆ ಅನುದಾನವಾಗಿ ದೊರೆತದ್ದು ನಮಗೆ ತುಂಬಾ ಸಹಾಯ ಆಗಿದೆ. ಇದರಿಂದಾಗಿ ಸಂಘದ ರೈತರು ಕೂಡ ತುಂಬಾ ಖುಷಿಯಾಗಿದ್ದಾರೆ. ನಮಗೆ ಈಗ 2 ಕಲೆಕ್ಷನ್ ಪಾಯಿಂಟ್, ಮೊಬೈಲ್ ಕಲೆಕ್ಷನ್ ಪಾಯಿಂಟ್ ಮುಖಾಂತರ ನಾವು ಹಾಲು ಕಲೆಕ್ಷನ್ ಮಾಡ್ತಾ ಇದ್ದೇವೆ. ರೈತರ ಅನುಕೂಲಕ್ಕಾಗಿ ಹಾಗೂ ಸಂಘದಲ್ಲಿ ಗುಣಮಟ್ಟದ ಹಾಲನ್ನ ಸಂಗ್ರಹ ಮಾಡಬೇಕು ಎನ್ನುವ ಉದ್ದೇಶದಿಂದ ನಾವು ಒಕ್ಕೂಟಕ್ಕೆ ಒಂದು ಬೇಡಿಕೆಯನ್ನು ಕೊಟ್ಟೆವು. ನಮಗೆ ಸಂಚಾರಿ ವ್ಯವಸ್ಥೆ ಏನಾದರೂ ಇದ್ರೆ ನಾವು ಎಲ್ಲಿಯಾದ್ರೂ ಹತ್ತಿರದಲ್ಲಿ ದೂರದಲ್ಲಿರುವ ಹಾಲನ್ನು ತರಲಿಕ್ಕೆ ನಮಗೆ ಅನುಕೂಲ ಆದಿತ್ತು ಎನ್ನುವ ನಿಟ್ಟಿನಲ್ಲಿ ಕೇಳಿಕೊಂಡಾಗ ನಮ್ಮ ಯೂನಿಯನ್ ಬ್ಯಾಂಕ್ನವರು ಒಕ್ಕೂಟಕ್ಕೆ ನೀಡಿದಂತಹ ಈ ಒಂದು ಈ ರಿಕ್ಷಾವನ್ನ ನಮ್ಮ ಒಕ್ಕೂಟದ ನಮ್ಮ ವ್ಯಾಪ್ತಿಯ ವಿಸ್ತರಣಾಧಿಕಾರಿಗಳು ಹಾಗೂ ಡಿಎಂಗಳು ಇದರ ಬಗ್ಗೆ ಚರ್ಚಿಸಿ ಇದನ್ನ ನಮ್ಮ ನೆಲ್ಯಾಡಿ ಸಂಘಕ್ಕೆ ಕೊಟ್ಟರೆ ಒಳ್ಳೆದು, ಇದರ ಪ್ರಯೋಜನ ಅಲ್ಲಿ ಆಗಬಹುದು ಎನ್ನುವ ನಿಟ್ಟಿನಲ್ಲಿ ಅವರ ಶಿಫಾರಸಿನ ಮೇರೆಗೆ ನಮ್ಮ ನೆಲ್ಯಾಡಿ ಸಂಘಕ್ಕೆ ಇದನ್ನ ಮಂಜೂರು ಮಾಡಿದ್ರು. ಆದ್ರಿಂದ ಇನ್ನು ಮುಂದಕ್ಕೆ ಕೂಡ ನಮಗೆ ಇದರ ಪ್ರಯೋಜನ ಎಲ್ಲ ರೈತರಿಗೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಮಗೆ ಅನುಕೂಲವನ್ನು ಒದಗಿಸಿಕೊಟ್ಟಂತಹ ಯೂನಿಯನ್ ಬ್ಯಾಂಕಿನ ಡಿಜಿಎಂನವರಿಗೂ ಹಾಗೂ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಒಕ್ಕೂಟದ MD ಇರಬಹುದು, ಅದರ ಎಲ್ಲ ಮ್ಯಾನೇಜರ್ ಅಧಿಕಾರಿಗಳಿಗೆ ನಾವು ನಮ್ಮ ಸಂಘದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮಗೆ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತಹ ಎಲ್ಲರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ವ್ಯವಸ್ಥೆ ಮುಂದಕ್ಕೆ ಒಳ್ಳೆಯ ರೀತಿಯಲ್ಲಿ ಸಾಗಲಿ. ಹಾಲು ಉತ್ಪಾದಕರ ಸಂಘಕ್ಕೆ ಹಾಲು ಸರಬರಾಜು ಮಾಡಲಿಕ್ಕೆ ಕಡಿಮೆ ಆದರೂ ಒಂದು 4-5 ಕಿಲೋಮೀಟರ್ ದೂರ ಇದೆ. ಮತ್ತು ಸ್ವಲ್ಪ ಹಾಲಿದ್ರೂ ಈ 4 ಕಿಲೋಮೀಟ್ರು 5 ಕಿಲೋಮೀಟ್ರು ಇದನ್ನು ಕೊಂಡು ಹೋಗೋದು ಪುನಃ ಬರುವುದು, ಇದೆಲ್ಲ ಒಂದು ಈ ಸ್ಕೂಟಿಗೆ ಪೆಟ್ರೋಲ್ ಹಾಕಿ ಹೋಗುವಂಥದ್ದೆಲ್ಲ ಒಂದು ದುಬಾರಿ ವೆಚ್ಚವೇ. ಆದ್ದರಿಂದ ಈ ವ್ಯವಸ್ಥೆ ನಮಗೆ ಬಹಳ ಒಂದು ಖುಷಿಯಾಗಿದೆ. ಯಾಕಂದರೆ ಸ್ವಲ್ಪ ಹಾಲಿದ್ರೂ ನಮಗೆ ಇಲ್ಲಿ ನಮ್ಮ ಮನೆ ಬಾಗಿಲಿಗೆ ಈ ಗಾಡಿ ಬಂದಿದೆ. ಆದ್ದರಿಂದ ಇದು ಬಹಳ ಒಂದು ಒಳ್ಳೆಯ ಕೆಲಸ ಆಗಿದೆ ಅಂತ ನನ್ನೊಂದು ಅಭಿಪ್ರಾಯ. ಮತ್ತು ಈಗ ಮಳೆ ಕೂಡ ಜಾಸ್ತಿ ಮಳೆ ಇರುವ ಕಾರಣ ಹೋಗ್ಲಿಕ್ಕೂ ಬರ್ಲಿಕ್ಕೂ ಎಲ್ಲದಕ್ಕೂ ಕಷ್ಟವೇ. ಅದರಿಂದ ಬಹಳ ನಮಗೊಂದು ಒಳ್ಳೆ ಸೌಕರ್ಯ ಆಗಿದೆ ಅಂತ ನಾನು ನನ್ನ ಅಭಿಪ್ರಾಯ ಅಂತ ಹೇಳೋದು. ನೆಲ್ಯಾಡಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಸ್ವಾಗತ. ಯಾಕಂದ್ರೆ ನಮಗೆ ತುಂಬಾ ಒಂದು ದೊಡ್ಡ ಉಪಕಾರ ಆಯಿತು ನಮ್ಮ ಮನೆ ಬಾಗಿಲಿಗೆ ಈ ತರ ಒಂದು ಸೌಕರ್ಯ ಬಂದದಕ್ಕೆ. ಆಮೇಲೆ ಇನ್ನೊಂದು ಉಪಕಾರ ಅಂದ್ರೆ ಹೆಂಗಸರು ಬೆಳಿಗ್ಗೆ ಎದ್ದು ಮಕ್ಕಳನ್ನು ಹೊರಡಿಸಿ ನೆಲ್ಯಾಡಿ ತನಕ ಹೋಗ್ಬೇಕಿತ್ತು ಹಾಲು ಎತ್ಕೊಂಡು. ಇದರಲ್ಲಿ ನಿಜವಾಗಿಯೂ ನಮಗೆ ಒಂದು ಈಗ ಮನೆ ಬಾಗಿಲ ಮುಂದೆ ಈಗ ಬಂದಿದೆ ಗಾಡಿ, ತುಂಬಾ ಉಪಕಾರ ಆಯ್ತು. ಅದಕ್ಕೆ ನಮ್ಮ ಎಲ್ಲರ ಪರವಾಗಿ, ನಮ್ಮ ಸಂಘದವರ ಅಧ್ಯಕ್ಷ ಎಲ್ಲರ ಪರವಾಗಿ ನಿಮಗೊಂದು ತುಂಬಾ ಥ್ಯಾಂಕ್ಸ್ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ನೆಲ್ಯಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇವತ್ತು ನಾವು ಸಂಚಾರಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ಇದು ಈ ರಿಕ್ಷಾ ಅಂತ ಹೇಳ್ತದೆ. ಇದರ ಸರಿಸುಮಾರು ತೂಕ 550 kg ತೂಕವನ್ನ ಹೊರುವಂತದ್ದು. ತದನಂತರ ಒಬ್ಬನೇ ಇದರಲ್ಲಿ ಕೂತ್ಕೊಂಡು ಹ್ಯಾಂಡಲ್ ಮಾಡುವಂತಹ ವ್ಯವಸ್ಥೆ ಇದೆ, ಹಿಂದಕ್ಕೆ ಬರುವಂತಹ ವ್ಯವಸ್ಥೆ ಇದೆ. ಇದನ್ನ ಲಿಫ್ಟಿಂಗ್ ಫೆಸಿಲಿಟಿ ಕೂಡ ಇದರಲ್ಲಿ ಇದೆ. 11 ಕ್ಯಾನ್ಗಳನ್ನ ಸರಿಯಾಗಿ ಕೂರಿಸಿಕೊಂಡು ತಗೊಂಡು ಬರ್ಬೋದು. ಸಂದರ್ಭದಲ್ಲಿ ಮೊದಲು ಇಂಟ್ರೊಡಕ್ಷನ್ ಆದಾಗ ಈ ಗಾಡಿಯಲ್ಲಿ ಒಂದು ಸಣ್ಣ ಲೋಪ ಇತ್ತು. ಯಾಕಂತ ಹೇಳಿದ್ರೆ ತುಂಬಾ ಗುಡ್ಡಗಾಡು ಪ್ರದೇಶಗಳಲ್ಲಿ ಹತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಇದನ್ನ ನಾವು ಕೋರಲ್ ಎಂಟರ್ಪ್ರೈಸಸ್ ಅನ್ನೋರಿಗೆ ತಿಳಿಸಿದಾಗ ಅವರು ಅದನ್ನ ಪುನಃ ಮಾಡಿಫೈ ಮಾಡಲಿಕ್ಕೆ ಗೇರ್ ಸಿಸ್ಟಮ್ ಅನ್ನ ಅಳವಡಿಸಿದ್ದಾರೆ. ಇವತ್ತು ಗೇರ್ ಸಿಸ್ಟಮ್ ನ ಮುಖಾಂತರ ಇನ್ನೇನು ದೊಡ್ಡ ಪ್ರದೇಶವನ್ನ ಏರ್ಬೇಕು ಅಂತಿದ್ರೆ ಗೇರ್ ಚೇಂಜ್ ಮಾಡಿದ್ರೆ ಅದು ಹತ್ತುವಂತ ವ್ಯವಸ್ಥೆ ಇದೆ. ಹಾಗಾಗಿ ಇದು ಎಲ್ಲದನ್ನು ನೋಡಿದ್ರೆ ಈ ಒಂದು ಭಾಗಕ್ಕೆ ಬಹಳ ಸೂಕ್ತ ಅಂತ ಅನಿಸ್ತಾ ಇದೆ. ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಂತ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ
ಅದರಂತೆ ಅದರ ಶಿಫಾರಸಿನಂತೆ ಒದಗಿಸಿದಂತ ಯೂನಿಯನ್ ಬ್ಯಾಂಕ್ಗೆ ಚಿರಋಣಿಯಾಗಿರ್ತಾರೆ. ಎಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ.